ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬಿಎಸ್ ಯಡಿಯೂರಪ್ಪ ಕುಟುಂಬ ಕಾಫಿ ನಾಡಿನ ಆದಿಶಕ್ತಿಯ ಮೊರೆ ಹೋಗಿದೆ. ಪ್ರಜಾಪ್ರಭುತ್ವ ಯುದ್ಧದಲ್ಲಿ ಎದುರಾಳಿಗಳನ್ನ ಕಟ್ಟಿ ಹಾಕಿ ಕದನವನ್ನ ಗೆದ್ದು ಬೀಗೋದಕ್ಕೆ ಅನ್ನಪೂರ್ಣೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ. ಹೊರನಾಡು ದೇವಿಯ ಸನ್ನಿಧಿಯಲ್ಲಿ ಬಿಎಸ್ವೈ ವಿಜಯೇಂದ್ರ ನವಚಂಡಿಕಾ ಯಾಗ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಅನ್ನಪೂರ್ಣೇಶ್ವರಿಗೆ ನಮಿಸಿ ಕಷ್ಟ ಕಾರ್ಪಣ್ಯಗಳ ಪರಿಹರಿಸುವಂತೆ ದೇವಿಯಲ್ಲಿ ಪ್ರಾರ್ಥಿಸಿದ್ದಾರೆ. ಹೊರನಾಡು ಅನ್ನಪೂರ್ಣೇಶ್ವರಿ ರಾಜ್ಯದ ಪ್ರಸಿದ್ಧ ಶಕ್ತಿ ಕೇಂದ್ರಗಳಲ್ಲಿ ಒಂದಾಗಿರುವ ಕ್ಷೇತ್ರ. ಪಾರ್ವತಿ ಮತ್ತೊಂದು ಅವತಾರವೆತ್ತಿ ನೆಲೆಸಿರುವ ಸ್ಥಳ. ಇದೀಗ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕುಟುಂಬ ಶಕ್ತಿ ದೇವತೆಯ ಮೊರೆ ಹೋಗಿದೆ. ಕಮಲದ ಜವಾಬ್ದಾರಿ ಹೊತ್ತಿರೋ ಬಿಎಸ್ವೈ ವಿಜಯೇಂದ್ರ ದೇವಿಗೆ ನಮಿಸಿ ಲೋಕ ಗೆಲ್ಲುವ ಶಕ್ತಿಗಾಗಿ ಪ್ರಾರ್ಥಿಸಿದ್ದಾರೆ. ಹೊರನಾಡಲ್ಲಿ ಬಿಎಸ್ವೈ ಕುಟುಂಬದಿಂದ ನವಚಂಡಿಕಾ ಯಾಗ. ಲೋಕ ಗೆಲ್ಲಲು ಅನ್ನಪೂರ್ಣೇಶ್ವರಿಗೆ ವಿಶೇಷ ಹೋಮ ಹವನ. 5 ತಿಂಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅನ್ನಪೂರ್ಣೇಶ್ವರಿ ಸನ್ನಿಧಿಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ದೇವಿಯ ಸನ್ನಿಧಿಯಲ್ಲಿ ಯಾಗ ನಡೆಸುವ ಹರಕೆ ಹೊತ್ತಿದ್ರು. ಈ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ನಿನ್ನೆ ರಾತ್ರಿಯೇ ಬಿಎಸ್ವೈ ಕುಟುಂಬ ಆಗಮಿಸಿತ್ತು. ನಿನ್ನೆ ರಾತ್ರಿ ದೇವಸ್ಥಾನದಲ್ಲಿ ರಥೋತ್ಸವ ಸೇವೆಯನ್ನ ನಡೆಸಲಾಯಿತು. ಬಳಿಕ ಇವತ್ತು ಮುಂಜಾನೆ 6 ಗಂಟೆಗೆ ಆದಿಶಕ್ತಿ ಸನ್ನಿಧಿಯಲ್ಲಿ ಬಿವೈ ವಿಜಯೇಂದ್ರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಮ್ಮುಖದಲ್ಲಿ ನವಚಂಡಿಕಾ ಯಾಗ ನಡೆಯಿತು. 3 ಮಂಡಲದಲ್ಲಿ ನವರತ್ವಿಜರ ನೇತೃತ್ವದಲ್ಲಿ ಸುಮಾರು 4 ಗಂಟೆ ನವಚಂಡಿಕಾ ಯಾಗ ನೆರವೇರಿಸಲಾಯಿತು. ಯಾಗದ ನಡುವೆ ದೇವರಿಗೆ ಅಕ್ಕಿ ಸೇವೆಯನ್ನ ಸಮರ್ಪಿಸಿತು. ತಾಯಿಯ ದರ್ಶನ ಮಾಡಿ ನಾಡಿನ ಎಲ್ಲ ಕಡೆ ಸಕಾಲಕ್ಕೆ ಮಳೆ ಬೆಳೆಯಾಗಿ ಸಮೃದ್ಧಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬಂದಿದ್ದೇನೆ. ಈ ಲೋಕಸಭಾ ಚುನಾವಣೆ ನರೇಂದ್ರ ಮೋದಿಜಿಯವರ ಒಂದು ಪ್ರಧಾನಿ ಮಾಡುವಂಥ ಚುನಾವಣೆ. ನಮ್ಮ ನಿರೀಕ್ಷೆ ಇದೆ 28ಕ್ಕೆ 28 ಗೆಲ್ಲಬೇಕು ಅಂತ. ತಾಯಿಯ ಜನರ ಆಶೀರ್ವಾದದಿಂದ ಅದರಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದು ವಿಶ್ವಾಸ ಇದೆ. ಕಾಫಿ ನಾಡಿನ ಆದಿಶಕ್ತಿ ಅನ್ನಪೂರ್ಣೇಶ್ವರಿಯನ್ನ ಮಹಾಕಾಳಿ ಮಹಾಲಕ್ಷ್ಮಿ ಅಂತ ಕರೆಯಲಾಗುತ್ತೆ. ಇಲ್ಲಿ ಯಾಗ ಮಾಡಿಸಿದ್ರೆ ಒಳಿತಾಗತ್ತೆ ಅನ್ನೋ ನಂಬಿಕೆ ಇದೆ. ಅದರಂತೆ ಚುನಾವಣಾ ಹೊಸ್ತಿಲಲ್ಲಿ ಬಿಎಸ್ವೈ ಕುಟುಂಬ ನವಚಂಡಿಕಾ ಯಾಗ ನೆರವೇರಿಸಿದೆ. ಆತಂಕ ದೂರವಾಗಲಿ, ರಾಜಕಾರಣದಲ್ಲಿ ಯಾವುದೇ ತೊಂದರೆ ಬಾರದಿರಲಿ, ರಾಜ್ಯವು ಸುಭಿಕ್ಷವಾಗಿರಲಿ ಅನ್ನೋ ಸಂಕಲ್ಪದೊಂದಿಗೆ ಯಾಗದ ಪೂರ್ಣಾಹುತಿಯನ್ನ ನಡೆಸಲಾಗಿದೆ. ರಾಜ್ಯದಲ್ಲಿ ಬಿಜೆಪಿಯನ್ನ ಗೆಲ್ಲಿಸೋ ರಣತಂತ್ರದಲ್ಲಿ ಬಿವೈ ವಿಜಯೇಂದ್ರ ಆದಿಶಕ್ತಿಗೆ ಯಾಗ ಹರಕೆಯನ್ನ ಸಲ್ಲಿಸಿದ್ದಾರೆ. ಈ ದೇಶವನ್ನ ಮುನ್ನಡೆಸ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ತಾಯಿ ದಯಪಾಲಿಸಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೆಚ್ಚಿನ ಬೆಂಬಲದೊಂದಿಗೆ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮುಖ್ಯ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು. ಈ ನಿಟ್ಟಿನಲ್ಲಿ ತಾಯಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ನಾವು ಸಲ್ಲಿಸಿದ್ದೇವೆ. ಸಾಮಾನ್ಯವಾಗಿ ಲೋಕ ಕಲ್ಯಾಣ, ಇಷ್ಟಾರ್ಥ ಸಿದ್ಧಿ ಮತ್ತು ಶತ್ರು ಭಯ ನಿವಾರಣೆಗೆ ಚಂಡಿಕಾ ಹೋಮ ನಡೆಸಲಾಗುತ್ತೆ. ಇದೀಗ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಮಾಜಿ ಸಿಎಂ ಬಿಎಸ್ವೈ ಕುಟುಂಬ ನವಚಂಡಿಕಾ ಯಾಗ ಮಾಡಿದೆ. ಆದಿಶಕ್ತಿ ನೆಲದಲ್ಲಿ ವಿಶೇಷ ಪೂಜೆ, ಯಾಗ ನಡೆಸಿ ಗೆಲುವಿಗಾಗಿ ಪ್ರಾರ್ಥಿಸಿದೆ. ಇದೀಗ ತಾಯಿ ಅನ್ನಪೂರ್ಣೇಶ್ವರಿ ಬಿಎಸ್ವೈ ಕುಟುಂಬದ ಇಷ್ಟಾರ್ಥವನ್ನ ಈಡೇರಿಸ್ತಾಳ ಅನ್ನೋದು ಜೂನ್ 4ಕ್ಕೆ ಗೊತ್ತಾಗಲಿದೆ. ಮಹಾರುದ್ರ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.